ಹಲೋ ವೆಲ್ಕಮ್ ಟು ಯಶು ನಳಪಾಕ. ನಾವಿವತ್ತು ಮನೆಯಲ್ಲೇ ಫಿಶ್ ಕಬಾಬ್ನ ಮಾಡ್ತಾಯಿದ್ವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನು ಕಟ್ ಮಾಡಿ ಹಿಂಡ್ಕೊಂಡು ರಸನ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ನಾನು ಹಾಕ್ತಾಯಿದ್ದೀನಿ. ಅದಕ್ಕೇ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ನಾನು ಹಾಕೋತಾ ಇದ್ದೀನಿ. ಹಾಗೆ ಒಂದು 50 ಗ್ರಾಮಷ್ಟು ಫಿಶ್ ಕಬಾಬ್ ಪೌಡರನ್ನು ನಾನು ಹಾಕೋತಾ ಇದ್ದೀನಿ. ಅದಕ್ಕೇ ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ನಾನು ಹಾಕೋತಾ ಇದ್ದೀನಿ. ಆಲ್ರೆಡಿ ಉಪ್ಪಿನಂಶ ಇದರಲ್ಲಿ ಇರುತ್ತೆ. ಅದರಲ್ಲಿ ಫಿಶ್ ಕಬಾಬ್ ಪೌಡರ್ನಲ್ಲಿ ಮೊದಲೇ ಉಪ್ಪು ಇರುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಹಾಕೋತಾ ಇದ್ದೀನಿ. ನೀವು ರುಚಿಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಖಾರ ಪುಡಿ ಕೂಡ ಹಾಕ್ತಾ ಇದ್ದೀನಿ, ಅಚ್ಚ ಖಾರದ ಪುಡಿ. ಇಲ್ಲಿ ನಾನು ಫಿಶ್ ಕಬಾಬಿಗೆ ಮೊಟ್ಟೆ ಏನು ಸೇರಿಸಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಮೊಟ್ಟೆ ಸೇರಿಸಿದ್ರೆ ಒಂಥರ ಮೆತ್ತಗೆ ಅನಿಸುತ್ತೆ. ಹಾಗಾಗಿ ನಾನು ಮೊಟ್ಟೆನ ಆ್ಯಡ್ ಮಾಡ್ತಾಯಿಲ್ಲ. ನಾನು ನೀರಲ್ಲೇ ಮಿಕ್ಸ್ ಮಾಡ್ಕೋತೀನಿ. ಮೊಟ್ಟೆ ಕೂಡ ಹಾಕ್ಕೊಂಡು ಮಾಡ್ಕೊತಾರೆ. ನನಗದು ಮೆತ್ತಗೆ ಅನಿಸುತ್ತೆ, ಕ್ರಿಸ್ಪಿ ಅನಿಸಲ್ಲ. ಹಾಗಾಗಿ ನಾನು ನೀರಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 kg ಮೀನನ್ನು ನಾನು ತೊಗೊಂಡಿದ್ದೀನಿ. ಅದನ್ನು ಒಂದು 3 ರಿಂದ 4 ಸರಿ ತೊಳೆದು ಸ್ವಚ್ಛವಾಗಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಪೇಸ್ಟ್ ರೀತಿಲಿ ಮಾಡ್ಕೊಬೇಕಾಗುತ್ತೆ. ನಾನು ಒಂದೊಂದು ಮೀನಿಗೂ ನಾನು ಮಸಾಲೆನ ಹಚ್ತಾ ಇಲ್ಲ, ಒಟ್ಟಿಗೆ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸಣ್ಣದಾಗಿ ಪೀಸ್ನ ಮಾಡಿಸ್ಕೊಂಬಂದಿದ್ದಾರೆ. ಹಾಗಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ತುಂಬ ತೆಳುವಾಗಿ ಮಾಡ್ಕೊಬಾರ್ದು. ಅಂದರೆ ಫಿಶ್ಶಿಗೆ ಹತ್ಕೊಬೇಕಲ್ಲ, ತುಂಬ ಗಟ್ಟಿಯಾದ್ರೂ ಹತ್ಕೊಳ್ಳಲ್ಲ, ತೆಳುವಾದರೂ ಕೂಡ ಅದು ಬಿಡ್ಕೊಂಬಿಡ್ತೈತೆ. ಹಾಗಾಗಿ ನಾವು ಮೀಡಿಯಮ್ ಆಗಿ ಅದನ್ನು ಈ ಒಂದು ಕನ್ಸಿಸ್ಟೆನ್ಸಿಗೆ ಮಾಡ್ಕೊಬೇಕಾಗುತ್ತೆ. ಇದು ಗಟ್ಟಿ ಆಯಿತು. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡಿದ್ದಾಗಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ತುಂಬ ತೆಳುವಾದರೆ ಫಿಶ್ಶಿಗೆ ಅದು ಹತ್ಕೊಳ್ಳಲ್ಲ. ನೋಡಿ, ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಕಬಾಬ್ ಪೌಡರ್ ಕೂಡ ಖಾರ ಇರುತ್ತೆ. ಹಾಗಾಗಿ ನೋಡ್ಕೊಂಡು ಹಾಕೊಬೇಕಾಗುತ್ತೆ. ಬರೀ ಕಬಾಬ್ ಪೌಡರ್ಲಿರೋದನ್ನೇ ನಾವು ಖಾರನ ಸಾಕು ಅಂದ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಸಿಹಿ ಅನಿಸುತ್ತೆ. ಹಾಗಾಗಿ ಇವಾಗ ಇದಕ್ಕೇ ಕಟ್ ಮಾಡಿ ತೊಳೆದು ಇಟ್ಕೊಂಡಿರೋಂಥ ಫಿಶ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಪೂರ್ತಿ ಫಿಶ್ ಪೀಸ್ನ ನಾವು ಹಾಗೆ ಹಾಕಿಲ್ಲ, ಸಣ್ಣದಾಗಿ ಕಟ್ ಮಾಡಿಸಿದ್ದಾರೆ. ಹಾಗಾಗಿ ನಾನು ಒಂದೊಂದಕ್ಕೂ ನಾನು ಪ್ರತಿ ಪೀಸಿಗೂ ಹಚ್ತಾ ಇಲ್ಲ. ಹಾಗೆಯೇ ಮಸಾಲೆ ಒಳಗಡೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾನು ಇದಕ್ಕೆ ಯಾವುದೇ ಫುಡ್ ಕಲರ್ ಕೂಡ ಆ್ಯಡ್ ಮಾಡಿಲ್ಲ. ನೋಡಿ, ಈಗ ಮಿಕ್ಸ್ ಮಾಡಿದ್ದಾಗಿದೆ. ಇದನ್ನು ಫ್ರೀಝರಲ್ಲಿ ಮ್ಯಾರಿನೇಟ್ ಆಗಲಿಕ್ಕೆ 2 ರಿಂದ 4 ಅವರು ಫ್ರಿಜ್ಜಿಗೆ ನಾನು ಎತ್ತಿಡ್ತಾಯಿದ್ದೀನಿ. ಮ್ಯಾರಿನೇಟ್ ಆದರೆ ಚೆನ್ನಾಗಿ ಒಳಗಡೆ ಉಪ್ಪು ಖಾರ ಎಲ್ಲ ಹತ್ಕೊಂಡಿರುತ್ತೆ. ಹಾಗಾಗಿ ನಾನು ಫ್ರಿಜ್ಜಿಗೆ ಇಡ್ತಾಯಿದ್ದೀನಿ. ಈಗ ಇದು ಮ್ಯಾರಿನೇಟ್ ಆಗಿದೆ. ಒಂದು 3 ಅವರ್ ಮ್ಯಾರಿನೇಟ್ ಆಗಿದೆ. ನೋಡಿ, ಇವಾಗ ನಾನು ಇದನ್ನು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಹೊತ್ಕೊಂಡಿದೆ ಮಸಾಲೆ. ಎಣ್ಣೆ ಕೂಡ ಕಾರಿದೆ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಬೇಕಾಗುತ್ತೆ. ಇವಾಗ ಒಂದು ಸೈಡು ಬೆಂದಿದೆ. ನಾನು ಇದನ್ನು ಎಲ್ಲವನ್ನು ತಿರುಗಿಸ್ತಾ ಇದ್ದೀನಿ. ತುಂಬ ಎಣ್ಣೆನ ನಾನು ಬಿಟ್ಟಿಲ್ಲ, ಯಾಕಂದರೆ ಕಬಾಬ್ ಮಾಡಿ ಮಿಕ್ಕಿದ ಎಣ್ಣೆನ ನಾವು ಮತ್ತೆ ಏನಕ್ಕೂ ಯೂಸ್ ಮಾಡಲ್ಲ. ಹಾಗಾಗಿ ನಾನು ಸ್ವಲ್ಪನೇ ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಬೆಂದಿದೆ. ಪಾತ್ರೆಗೆ ತಗೊಳ್ಳೋಣ.
ಇವಾಗ ರೆಡಿಯಾಗಿದೆ. ಆದಷ್ಟು ಕಡಿಮೆ ಮುಳ್ಳಿರುವಂತಹ ಮೀನನ್ನು ತೊಗೋಬೇಕಾಗುತ್ತೆ ಕಬಾಬಿಗೆ. ಯಾಕಂದರೆ ತಿನ್ನುವಾಗ ತುಂಬ ಮುಳ್ಳುಗಳು ನಾಲಿಗೆಗೆಲ್ಲ ಹಲ್ಲಿಗೆಲ್ಲ ಚುಚ್ಕೊಳ್ಳೋದಿರುತ್ತೆ. ಹಾಗಾಗಿ ಮುಳ್ಳು ಕಮ್ಮಿ ಇರುವಂತಹ ಮೀನನ್ನು ತರಬೇಕು. ಈ ಮೀನಿನ ಹೆಸರು ನನಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರು ತಂದಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.